ಬಳ್ಳಾರಿ ಗಲಾಟೆ ವಿಚಾರವಾಗಿ ಶ್ರೀರಾಮುಲು, ಜನಾರ್ದನ ರೆಡ್ಡಿ ಹಾಗೂ ಸೋಮಶೇಖರ ರೆಡ್ಡಿ ಇಂದು ಸುದ್ದಿಗೋಷ್ಠಿ ನಡೆಸಿ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಗಲಭೆಗೆ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಕಾರಣ. ಅವರನ್ನ ಬಂಧಿಸದೆ ಎಸ್ಪಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಗಲಾಟೆ ವೇಳೆ ಅನೇಕ ಗೂಂಡಾಗಳು ಬಂದಿದ್ರು. ಗಲಭೆಗೆ ಕಾರಣ ಡಿವೈಎಸ್ಪಿ ನಂದಾರೆಡ್ಡಿಯನ್ನ ಸಸ್ಪೆಂಡ್ ಮಾಡಬೇಕು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ನಾರಾ ಭರತ್ ರೆಡ್ಡಿ ದ್ವೇಷ ಭಾಷಣ ಮಾಡಿದ್ದಾರೆ. ರೆಡ್ಡಿ ಮನೆಗೆ ಬೆಂಕಿ ಹಚ್ತಿದ್ವಿ ಅಂತ ಪ್ರಚೋದಿಸಿದ್ದಾರೆ. ಗುಂಡು ಹಾರಿಸಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ವಲ್ಪ ಯಾಮಾರಿದ್ರೆ ನನ್ನನ್ನೇ ಕೊಂದು ಬಿಡ್ತಾ ಇದ್ರು ಅಂತ ರಾಮುಲು ಹೇಳಿದ್ರು. ಸಿಬಿಐ ತನಿಖೆಗೂ ಕೂಡ ಆಗ್ರಹಿಸಿದ್ರು. ಭರತ್ ರೆಡ್ಡಿ ಅವರು ಎಲ್ಲಿ ದುರ್ಗಮ್ಮ ದೇವಸ್ಥಾನ ಹತ್ರ ಮೊದಲನೇದಾಗಿ ಅಲ್ಲಿ ಸೇರ್ತಾರ. ಅವರೆಲ್ಲರೂ ಕೂಡ ಹಿಂಬಾಲಕರನ್ನ ಕರ್ಕೊಂಡು, ಅವರೆಲ್ಲರೂ ಕೂಡ ಗುಂಡಾಗಳು ಕರ್ಕೊಂಡು ಅಲ್ಲಿಂದ SP ಸರ್ಕಲ್ಗೆ ಬರ್ತಾರ. SP ಸರ್ಕಲ್ನಿಂದ ಇಲ್ಲಿ ತನಕ ನಮ್ಮ ಮನೆ ತನಕ ಕೂಡ ಜನಾರ್ದನ್ ರೆಡ್ಡಿ ಅವ್ರ ಮನೆ ತನಕ ಕೂಡ ಅಷ್ಟು ಮಂದಿ ಹಿಂಬಾಲಕರು ಹಾಕೊಂಡು ಬರ್ತಾ ಇದ್ರು ಕೂಡ ಈ DSP ಏನು ಮಾಡ್ತಾ ಇದ್ರು? ಅಕಸ್ಮಿತವಾಗಿ DSP ಅವ್ರನ್ನ ಅಲ್ಲಿ ತಡೆದಿದ್ರೆ ಇಷ್ಟೊಂದು ದೊಡ್ಡ ಗಲಭೆ ಆಗ್ಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಅನ್ನಂತ ಮಾತನ್ನು ಕೂಡ ಕೇಳಬೇಕಾಗುತ್ತೆ. ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. DSPನ ಸಸ್ಪೆಂಡು ಮಾಡಬೇಕು. ಇದು ಯಾವುದೂ ಆಗದೆ ಹೋದ ಪಕ್ಷದಲ್ಲಿ ಈಗಾಗಲೇ ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಅಥವಾ CBI ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ನಾವು ಆಗಿರೋ ಎಂಟೈರ್ ಘಟನೆ ಬಗ್ಗೆ ಸತ್ಯಾಂಶಗಳೆಲ್ಲ ಎಲ್ಲ ವಿಡಿಯೋಗಳಿದೆ. ಈ ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇತ್ತು. ನಮ್ಮ ಮನೆ ಸುತ್ತಮುತ್ತಲ ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗ್ಬಿಟ್ಟಿದೆ. ಪೊಲೀಸರಿಗೆ ಭಾಳ ಸುಲಭ ಯಾರಿಂದ ತಪ್ಪಾಗಿದೆ, ಏನಾಗಿದೆ, ಹೇಗಾಗಿದೆ ಇದನ್ನು ತಾವು ಸರಿಪಡಲಿಲ್ಲ ಅಂತಂದರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ಕೊಂಡು DSPನ ಸಸ್ಪೆಂಡ್ ಮಾಡಿ ಇಮಿಡಿಯೇಟಾಗಿ ಆ ಪ್ರಾಣ ಕಳ್ಕೊಂಡಿರೋ ಹುಡುಗನಿಗೆ ನ್ಯಾಯ ಮಾಡೋ ರೀತಿಯಲ್ಲಿ. ನಾನು ಒಂದೇ ಒಂದು ಸಿದ್ದರಾಮಯ್ಯ ಸರ್ ಮೇಲೆ ಯಾಕೆ ಅಭಿಮಾನ ನನಗೆ ಅಂತಂದರೆ, ಇವತ್ತು ಅವರು ಆ MLAಗೆ ಬುದ್ಧಿವಾದ ಅವ್ರು ಫೋನ್ ಕೂಡ ತಗೊಳ್ಳೋಕೆ ರೆಡಿ ಇಲ್ಲ. ಅವರು ಅಂದರೆ ಅವ್ರು ಮಾಡಿದ ಕೆಲಸ ತಪ್ಪು ಅಂತೇಳಿ ಅವ್ರ ಮನೆಗೆ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿದೆ ಅಂತೇಳಿ ಅವ್ರು ಸಾರವರೇ ಹೇಳಿದ್ದಾರೆ. ಜಮೀರ್ ಅಹಮದ್ ಕೂಡ ಕ್ಲಾಸ್ ತೊಗೊಂಡಾರೆ, ನೀನು ಯಾವಾಗೋ ಒಂದು ಸರಿ ಹೋಗಿ ಬರ್ತೀಯ, ಅದಕ್ಕೆ ನಿನ್ಗೆ ಲಾ ಆ್ಯಂಡ್ ಆರ್ಡರ್ ಗೊತ್ತಿಲ್ಲ ಅದು ಅಂತೇಳಿ. ಅಂಥ ಒಂದು ಇದರಲ್ಲಿ ಒಬ್ಬ ಮುಖ್ಯಮಂತ್ರಿನೇ ನಿಮ್ಮನ್ನ ಇದು ಮಾಡ್ತಾ ಇಲ್ಲ ಅಂತಂದರೆ ನೀವು ಯಾವ ಮಟ್ಟಕ್ಕಿದ್ದೀರಿ ಅಂತೇಳಿ. ಏನು ರಿಪಬ್ಲಿಕ್ ಬಳ್ಳಾರಿ ನಿನ್ನೆ ಆಗಿದ್ದು ಮೊನ್ನೆ ಆಗಿದ್ದು ಇನ್ಸಿಡೆಂಟು ರಿಪಬ್ಲಿಕ್ ಬಳ್ಳಾರಿ ನೀವು ಮಾಡಿದ್ದು ಅಂತೇಳಿ ಜನರು ಮಾತಾಡ್ಕೊಳ್ತಾರೆ. ಇನ್ನು ಬಳ್ಳಾರಿಯಲ್ಲಾದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ DK ಶಿವಕುಮಾರ್, ಸರ್ಕಾರಿ ಪ್ರಾಪರ್ಟಿಯಲ್ಲಿ ಬ್ಯಾನರ್ ಹಾಕಿದರೆ ಬಿಜೆಪಿಯವರಿಗೆ ಏನು ಸಮಸ್ಯೆ? ಬಳ್ಳಾರಿಯಲ್ಲಿ ನಮ್ಮ ಕಾರ್ಯಕರ್ತನ ಸಾವಾಗಿದೆ, ಅದಕ್ಕೆ ಬಿಜೆಪಿಯವರೇ ನೇರ ಕಾರಣ. ನಾವು ನಮ್ಮ MLA ಪರ ನಿಂತಿದ್ದೇವೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆಗೆ ಈ ರೀತಿಯ ಘಟನೆಗಳು ನಡೀತಾ ಇದೆ ಅಂತ ಆರೋಪ ಮಾಡಿದರು. ನನ್ನ ಮನೆ ಮುಂದೆನೂ ಬಿಜೆಪಿಯವರು ಬಂದು ಆಗ್ತಾ ಇರ್ತಾರೆ, ಚೀಫ್ ಮಿನಿಸ್ಟರ್ ಮನೆ ಮುಂದೆನೂ ಆಗ್ತಾ ಇರ್ತಾರೆ. ನಿಮ್ ತೊಂದರೆ ಏನು ಅಂತ, ಏನ್ ತೊಂದರೆ ಆಯ್ತು? ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ, ಇದಕ್ಕೆ ರೂಪನೇ ಬಿಜೆಪಿಯವರು. ಶಿಸ್ತು, ಒಂದು ಕೇಸು, ಒಂದು ಗಲಾಟೆ, ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಊರಿಗೆ ಬರೋಗಂಟ ಒಂದು ಗಲಾಟೆ ನಡೆದಿಲ್ಲ, ಒಂದು ಸಣ್ಣ ಇನ್ಸಿಡೆಂಟ್ ನಡೀಲ್ಲ, ಒಂದು FIR ಆಗಿಲ್ಲ. ಈಗ ಮಾತಾಡೋ ಹಕ್ಕು ಅವ್ರಿಗಿಲ್ಲ. ಸೊ ಅದರಿಂದ ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ವಿತ್ ಮೈ MLA. ಇನ್ನು ಬಳ್ಳಾರಿಯಲ್ಲಿ ಗುಂಡಿನ ದಾಳಿ ಪ್ರಕರಣ ಸಂಬಂಧಪಟ್ಟಂಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ರು. ಇಂತಹ ಘಟನೆಗಳಲ್ಲಿ ಕಾನೂನು ಗೆಲ್ಲಬೇಕು. ಖಾಸಗಿ ಗನ್ಮ್ಯಾನ್ ಮನಸ್ಸಿಗೆ ಬಂದಂತೆ ಗುಂಡು ಹಾರಿಸುವಂತಿಲ್ಲ. ಇದರ ಬಗ್ಗೆ ಸಂಪುಟ ಸಭೆಯಲ್ಲೂ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ಈಗ ಪ್ರೈವೇಟ್ ಗನ್ಮ್ಯಾನ್ಸ್ ಹಾರಿಸಿರೋದು ಯಾರೇ ನಮ್ಮ ಪೊಲೀಸರದಲ್ಲ. ಪ್ರೈವೇಟ್ ಗನ್ಮ್ಯಾನ್ ಮಾಡಿದ್ರೆ ಪ್ರೈವೇಟ್ ಗನ್ ಅವನಿಗೆ ಅಧಿಕಾರ ಇದೆಯಾ? ಅವನ ಪ್ರೈವೇಟ್ ಗನ್ಮ್ಯಾನ್ ಕೂಡ ಅವನಿಗೆ ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ. ಅವನದೇ ಆಗಿರ್ತಕ್ಕಂಥ ಇತಿಮಿತಿ, ಯಾರು ಗನ್ಮ್ಯಾನು, ಯಾವ ಸಂದರ್ಭದಲ್ಲಿ, ಯಾಕೆ, ಇದೆಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಈಗ ನಾನೊಬ್ಬ ಮಂತ್ರಿಯಾಗಿ ಏನೇ ನಾನು ಹೇಳಿದ್ರೇನೋ ಯಾರ ಪರವಾಗೂ ವಿರುದ್ಧವಾಗೂ ಅಲ್ಲ, ಇದು ಕಾನೂನು ಪರವಾಗಿ. ಕಾನೂನು ಇದ್ದೇ ಇರ್ತದೆ. ಆಮೇಲೆ ಕಠಿಣವಾಗಿ ಇರ್ತಕ್ಕಂಥ ಶಿಕ್ಷೆಯನ್ನು ಒಳಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದಲ್ಲಿ ಆಗ್ತದೆ. ಇಲ್ಲ, ಸುಮ್ಮನೆ ಜನರಲ್ ಆಗಿ ಹಿಂಗಾಗಿರ್ತಕ್ಕಂಥದ್ದು ಅಂತ ಜನರಲ್ ಆಗಿ ಆಯಿತು. ಎಲ್ಲರೂ ಅದೇ ಒಮ್ಮತದಲ್ಲಿ ಈಗ ಜನರಲ್ ಆಗಿ ಮಾತಾಡಿದಾಗ ಕಾನೂನು ರೀತಿಯಲ್ಲಿ ನೀವು ಸ್ಟ್ರಿಕ್ಟ್ ಆಗಿ ತಗೊಳ್ಬೇಕು ಸರ್ ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಇದರೊಳಗೆ ಹೋಗ್ತಾ ಇದ್ದಾರೆ ಅಷ್ಟೇ.
ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಿಂದ ಸತ್ಯ ಶೋಧನೆ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಮಾಜಿ ಸಚಿವ ಎಚ್ಎಂ ರೇವಣ್ಣ ನೇತೃತ್ವದಲ್ಲಿ ನಿಯೋಗ ಆಗಮಿಸಿದ್ದು ಇಡೀ ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಲಿದೆ. ಬಳ್ಳಾರಿ ಪ್ರವಾಸಿ ಮಂದಿರದಲ್ಲಿ ಬಳ್ಳಾರಿ ಪರಿಶಿಷ್ಟ ಪಂಗಡದ ಮುಖಂಡರೊಂದಿಗೆ ಮಾಹಿತಿ ಪಡೆದುಕೊಳ್ತಿದ್ದಾರೆ. ಇದಾದ ಬಳಿಕ ಮೃತ ರಾಜಶೇಖರ್ ನಿವಾಸಕ್ಕೆ ಕಾಂಗ್ರೆಸ್ ನಿಯೋಗ ಭೇಟಿ ನೀಡಲಿದೆ. ಬಳ್ಳಾರಿ ಗಲಭೆ ವಿಚಾರವಾಗಿ ಮಾತನಾಡಿದ ಶಾಸಕ ನಾರಾ ಭರತ್ ರೆಡ್ಡಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ, ಯಾರೂ ಭಯ ಪಡುವ ಅಗತ್ಯವಿಲ್ಲ. ಸತ್ಯಶೋಧನಾ ನಿಯೋಗ ಬಂದಿದೆ, ಎಲ್ಲರ ಅಭಿಪ್ರಾಯ ಪಡಿತಾ ಇದ್ದಾರೆ. ನನ್ನ ಅಭಿಪ್ರಾಯ ಕೂಡ ಹೇಳಿದ್ದೇನೆ. ಈ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ಇಲ್ಲ, ನಾವು ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದಾರೆ. ಮಧ್ಯಾಹ್ನ 2:15ಕ್ಕೆ ಬ್ಯಾನರನ್ನು ಅವರೇ ಒಂದು ದೊಡ್ಡ ವ್ಯಕ್ತಿಯಾಗಿ ಆ ಸ್ಥಾನದಲ್ಲಿದ್ದಂಥವ್ರು ಆ ಕೆಲಸ ಮಾಡುವರು. ಇವರು ಮನೆಗೇನು ಹಾಕಿಲ್ಲ, 100 ಫೀಟ್ ರೋಡು ಪಕ್ಕದಲ್ಲಿ ಬ್ಯಾನರ್ ಹಾಕಿದ್ವಿ. ಬ್ಯಾನರ್ ಆದಮೇಲೆ ಅವ್ರ ದೊಡ್ಡ ಕಾಂಪೌಂಡಿಂದ ಅವ್ರ ಮನೆ ಬಂದುಬಿಟ್ಟು 250 ಮೀಟ್ರ್ ದೂರದಲ್ಲಿ ಮನೆ. ಅದಕ್ಕೇನು ಅಬ್ಜೆಕ್ಷನ್ ಅಂತ ನನಗೆ ಗೊತ್ತಿಲ್ಲ. ಓಕೆ, ಅಬ್ಜೆಕ್ಷನೇ ಇತ್ತು, ನನ್ನ ಮನೆ ಮುಂದೆ ಇರಬಾರ್ದಪ್ಪ. ಫೋನ್ ಮಾಡಿ ನನಗೂ ಇನ್ನೊಬ್ರಿಗೂ, ನೋಡಪ್ಪ ನನಗೆ ಬೇಡ, ಕಮಿಷನರ್ಗೂ ನೋಡಪ್ಪ ನನ್ನ ಮನೆ ಮುಂದೆ ಬೇಡ, ದಯಮಾಡಿ ತೆಕ್ಕೊಳ್ಳಿ, ಬೇರೆ ಕಡೆ ಹಾಕ್ಕೊಳ್ಳಿ ಅಂದರೆ ಬೇರೆ ಕಡೆ ಹಾಕಿ. ಬಳ್ಳಾರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತಾದ ಪವನ್ ನಿಜ್ಜೂರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸುಳ್ಳು ವದಂತಿ ಹಬ್ಬಿಸಲಾಗಿದೆ. ಸಸ್ಪೆಂಡ್ ಆದ ಬಳಿಕ ಪವನ್ ನಿಜ್ಜೂರು ಸ್ನೇಹಿತನ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ. ಪವನ್ ನಿಜ್ಜೂರು ಬಳ್ಳಾರಿ ಎಸ್ಪಿ ಆಗಿದ್ದಂಥ 12 ಗಂಟೆಯಲ್ಲೇ ಅಮಾನತಾಗಿದ್ರು. ಅಮಾನತಾಗಿರೋದಕ್ಕೆ ಬೇಸರದಲ್ಲಿರುವಂತಹ ಪವನ್ ತಮ್ಮ ಆಪ್ತ ಸ್ನೇಹಿತರ ಜೊತೆ ಫಾರ್ಮ್ ಹೌಸ್ನಲ್ಲಿದ್ದಾರೆ. ಐಪಿಎಸ್ ಅಧಿಕಾರಿ ಪವನ್ ನಿಜ್ಜೂರು ಆತ್ಮಹತ್ಯೆ ಯತ್ನ ವದಂತಿ ಬಗ್ಗೆ ತುಮಕೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಸ್ವಾಭಾವಿಕವಾಗಿ ಸ್ವಲ್ಪ ಡಿಪ್ರೆಷನ್ ಹೋಗಿರುತ್ತಾರೆ, ಈಗ ಸರಿ ಹೋಗಿದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ತೆರಳಿದ್ದಾರೆ, ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. They said he is perfectly all right. He's proceeding towards Bangalore. That's what I was told. Location ಗೊತ್ತಿಲ್ಲ ನನಗೆ, ಬಟ್ ಅವ್ರು ಹೇಳಿದ್ದು ಈಸ್ ಆಲ್ ರೈಟ್, ದರ್ ಇಸ್ ನಥಿಂಗ್ ಇದು ಅಂತ. ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ಥರ ಆಯಿತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದ್ರಪ್ಪ. ನನಗೆ ಇಷ್ಟೇ ಗೊತ್ತು, ಈಸ್ ಆಲ್ ರೈಟ್, ಈಸ್ ನಾರ್ಮಲ್ ಆಗಿದ್ದಾರೆ. ಅವರು ಬೆಂಗಳೂರು ಕಡೆ ಹೋಗಬೇಕು ಅಂತ ಅವರ ಸ್ನೇಹಿತರಿಗೆಲ್ಲ. ಬಳ್ಳಾರಿ ಎಸ್ಪಿ ಅಮಾನತಿನ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಎಸ್ಪಿ ಲೋಪ ಮಾಡಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಇದರಲ್ಲಿ ಯಾವುದೇ ವೈಯಕ್ತಿಕ ಇಲ್ಲ. ಈಗಾಗಲೇ ಸಿಎಂ, ಡಿಸಿಎಂ, ಗೃಹ ಸಚಿವರು ಕಾನೂನು ಪ್ರಕಾರ ಕ್ರಮ ಆಗುತ್ತದೆ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಬಳ್ಳಾರಿ ಮಾಡಿದ್ದು ಬಿಜೆಪಿಯವರು. ಅಲ್ಲಿ ಮಾತನಾಡಿರೋರು ಎಲ್ಲರೂ ಕೂಡ ಜೈಲಿಗೆ ಹೋಗಿ ಬಂದಿರೋರು. ಅವರು ನಮಗೆ ಕಾನೂನು ಪಾಠ ಹೇಳ್ತಾರಾ? ಪೋಸ್ಟರ್ ಹಾಕಿದ್ರೆ ಏನ್ ತಪ್ಪು? ಹೆಸರಿಗೆ ಮಾತ್ರ ರಾಮನ ಜಪ ಮಾಡೋದಲ್ಲ, ರಾಮಾಯಣ ಬರೆದಂತಹ ವಾಲ್ಮೀಕಿ ಪೋಸ್ಟರ್ ಅನ್ನ ಸಹಿಸೋಕೆ ಇವರಿಗಾಗಲ್ವಾ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂತೋಷ್ ಲಾಡ್, ಶಿವಲಿಂಗೇಗೌಡ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಎಸ್ಪಿ ಲೋಪ ಮಾಡಿದ್ದಕ್ಕೆ ಅಮಾನತು ಮಾಡಲಾಗಿದೆ ಅಂದಿದ್ದಾರೆ. 4 ತಾಸು ಇರ್ಬೋದು, 4 ದಿನ ಇರ್ಬೋದು, 4 ತಿಂಗಳು ಇರ್ಬೋದು, 4 ವರ್ಷ ಇರ್ಬೋದು. ಅವರ ಕಾರ್ಯದಲ್ಲಿ ಲೋಪ ಇದ್ರೆ ಸರ್ಕಾರ ತೀರ್ಮಾನ ತಗೋಬೇಕು. ಈಗ ನೀವೇ ಕೇಳ್ತೀರಾ, ನಾವು ಯಾಕೆ ಈಗ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳ್ತೀರಾ. ಕ್ರಮ ತಗೊಂಡ್ರೆ ಯಾಕೆ ಕ್ರಮ ತಗೊಂಡಿದ್ರೆ ಅಂತ ಕೇಳ್ತೀರಾ. ಅವ್ರ ಕಾರ್ಯವೈಖರಿಯಲ್ಲಿ ಲೋಪ ಇದೆ ಕಂಡು ಬಂದಲ್ಲಿ ಅವ್ರು ಸಸ್ಪೆಂಡ್ ಆಗದೆ ಅಲ್ವಾ. ಈಗ ನಮಗೇನವ್ರೆ ವೈಯಕ್ತಿಕ ನಮ್ದೇನಿಲ್ಲ. ಅಲ್ಲಿ ಗಲಾಟೆ ನಡೆದಿದ್ ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ ನಿಜ. ಅವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ಬೇಕಂತ. 4 ತಾಸು ಇರ್ಬೋದು, 4 ದಿನ ಇರ್ಬೋದು. ಇವತ್ತು ಸರ್ಕಾರ ಆ ರೀತಿ ನಿಲುವು ತಗೊಂಡಿದ್ರೆ ಡೆಫಿನೆಟ್ಲಿ ಅವ್ರು ಅವೇರ್ನೆಸ್ ಆಗಿಬಿಟ್ಟು ಅಥವಾ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಾಗಿತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಸಂಪೂರ್ಣ ಮಾಹಿತಿ ನನ್ನಲ್ಲಿ ಇಲ್ಲ. ಯಾರೇ ಒಬ್ಬರು ನೆಗ್ಲಿಜೆನ್ಸ್ ಇಂದ ಈ ತರ ಆಗಬೇಕಾಗಿತ್ತು ಅಥವಾ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಬೋದಾಗಿತ್ತು ಅಥವಾ ರಿಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು. ಈ ಸ್ಕೇಲಲ್ಲಿ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಅದು ಆಗ್ಬೋದಾಗಿತ್ತು ಎಂಬ ಕಾರಣಕ್ಕಾಗಿ ಮಾಡಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಪೋಸ್ಟನ್ನ ಅಂಟಿಸಿರೋ ಅವ್ರ ಮನೆ ಬಾಗಿಲಿಗೆ ಅಡಚಣೆ ಮಾಡಿ ಅವರ ಸ್ವಯಾರ್ಜಿತವಾದ ಜಾಗಕ್ಕೆ ಅಂಟಿಸಿದ್ರೆ ತಪ್ಪಾಗುತ್ತೆ. ಅದನ್ನ ಅಂಟಿಸಿದ್ರು ಒಂದೇ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಗಲಾಟೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಈಗ ಯಾರು ಗುಂಡು ಹೊಡೆದಿದ್ದಾರೆ, ಯಾರು ಏನಾಗಿದೆ, ಅತಿ ಮೀರಿ ಹೋದಾಗ ಯಾರೋ ಹೊಡೆದಿದ್ದಾರೆ, ಅದು ಯಾರು ಅಂತ ತನಿಖೆಯಿಂದ ಹೊರಗೆ ಬರಲಿ. ಇವರು ಗಲಾಟೆ ಮಾಡಿರೋದು ರೀಸನ್ ಇದೆಯಲ್ಲ, ಸಮಸ್ಯೆ ಇದೆಯಲ್ಲ, ಅದು ತಪ್ಪು. ಬಳ್ಳಾರಿ ಎಸ್ಪಿಯನ್ನ ಸಸ್ಪೆಂಡ್ ಮಾಡಿರೋ ವಿಚಾರದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್,
ಆ ಎಸ್ಪಿ ಜಾಬ್ ತೆಗೆದುಕೊಂಡು 2 ಗಂಟೆ ಆಗಿರಲಿಲ್ಲ. ಅವರಿಗೆ ಅಲ್ಲಿನ ಪರಿಸ್ಥಿತಿ ತಿಳಿದುಕೊಳ್ಳಲು ಸಮಯ ನೀಡಿಲ್ಲ. ಆ ಅಧಿಕಾರಿಗೆ ಮಾನಸಿಕ ನೋವಾಗಿದೆ. ಅಧಿಕಾರಿಯನ್ನ ಹೊಣೆ ಮಾಡಿದ್ದು ತಪ್ಪು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೋಗಬೇಕು. ಬಳ್ಳಾರಿ ಘಟನೆ ಒಂದು ಪ್ರೀ ಪ್ಲಾನ್. ಇಲ್ಲಿ ಕಾನೂನು ದುರ್ಬಳಕೆ ಆಗಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಕಿಡಿಕಾರಿದ್ರು. ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡಿನ ದಾಳಿ ಏನಾಯಿತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ SP ಅವ್ರಿಗೆ ಪೋಸ್ಟಿಂಗ್ ಆಗಿ ಅವ್ರು ಚಾರ್ಜ್ ತಗೊಂಡಿದ್ದು 2 ಗಂಟೆ ಮುಂಚೆ. ಪೋಸ್ಟಿಂಗ್ ತಗೊಂಡು 2 ಗಂಟೆ ಮುಂಚೆ ಪೋಸ್ಟಿಂಗ್ ತಗೊಂಡು ಆ ಮನುಷ್ಯನಿಗೆ ಅದೆಲ್ಲ ಗೊತ್ತಾಗಬೇಕಾದ್ರೆ ಮಿನಿಮಮ್ ಒಂದು 15 ದಿನ, 1 ತಿಂಗಳು ಬೇಕು. ಆ ಇಡೀ ಜಿಲ್ಲೆ ಗೊತ್ತಾಗಬೇಕು. ಮಾನಸಿಕ ಒತ್ತಡದಲ್ಲಿ ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಬಳ್ಳಾರಿ ಗುಂಡಿನ ದಾಳಿಯ ಪ್ರಕರಣದ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಾನೂನು ಸುವ್ಯವಸ್ಥೆ ಬದಲಿಗೆ ನಮ್ಮ ಶಾಸಕನ ಕಾಪಾಡಲು ಈ ಸರ್ಕಾರ ಮುಂದಾಗಿದೆ. ನನಗಿರುವ ಮಾಹಿತಿ ಪ್ರಕಾರ ಭರತ್ ರೆಡ್ಡಿ ಸೆಕ್ಯೂರಿಟಿಯಿಂದಲೇ ಶೂಟ್ ಮಾಡಲಾಗಿದೆಯಂತೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಾಟೆ ಮಾಡುವ ಅವಶ್ಯಕತೆ ಏನಿತ್ತು? ಖಾಸಗಿ ಗನ್ಮ್ಯಾನ್ಗಳು ಫೈರ್ ಮಾಡ್ತಾರೆ, ಆದ್ರೂ ಅವರನ್ನ ಬಂಧಿಸಲ್ಲ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ತಪ್ಪು ಯಾರೇ ಮಾಡಿದ್ರೂ ತನಿಖೆ ಆಗಲಿ. ರೆಡ್ಡಿ ಮನೆ ಮೇಲೆ ಯಾಕೆ ಶೂಟ್ ಮಾಡಿದ್ರು? ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ನೀಡಿ ಅಂತ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಬಿಟ್ಟು ತಮ್ಮ MLN ಕಾಪಾಡುವುದರಲ್ಲಿ ಭಾಳ ಬ್ಯುಸಿಯಾಗಿದೆ. ಭಾಳ ಪ್ರಮುಖವಾಗಿ ಅತ್ಯಂತ ಸ್ಪಷ್ಟವಾಗಿ ಮಾಧ್ಯಮದಲ್ಲಿಯೂ ಬಂದಿದೆ, ನನಗೆ ಮಾಹಿತಿಯೂ ಇದೆ ಬೇರೆ ಬೇರೆ ಮೂಲಗಳಿಂದ. ಆ ಗುಂಡು ತಗುಲಿ ಯಾರು ವ್ಯಕ್ತಿ ಸತ್ತಿದ್ದಾನೆ ಅದು ಪೊಲೀಸರ ಗುಂಡಿನಿಂದ ಅಲ್ಲ ಅನ್ನೋದು ಅದು ಸ್ಪಷ್ಟವಾಗಿದೆ. ಮತ್ತು ಜನಾರ್ದನ್ ರೆಡ್ಡಿ ಇರಲಿ ಯಾರೇ ಇರಲಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪರ್ಸನ್. ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡಲಿಕ್ಕೆ 10 ಜನ ಸೇರೋ ಅವಶ್ಯಕತೆ ಏನಿತ್ತು? ಜನಾರ್ದನ್ ರೆಡ್ಡಿ ಅಂತೂ ಇರಲಿಲ್ಲ, ಗಂಗಾವತಿಯಲ್ಲಿ ಇದ್ದರೆ ವಿಚ್ ಇಸ್ ಪ್ರೋಡ್ ಬಿಯಾಂಡ್ ಡೌಟ್. ಅಲ್ಲಿ ಗಲಾಟೆ ಮಾಡೋ ಅವಶ್ಯಕತೆ ಏನಿತ್ತು? ಪ್ರೈವೇಟ್ ಗನ್ಮನ್ಗಳು ಗುಂಡು ಹಾರಿಸ್ತಾರೆ, ಫೈರ್ ಮಾಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಸರ್ಕಾರ ಏನು ನಡೆಸಿದೆ ಅಂತ. ಕೊಪ್ಪಳದ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಫೈರಿಂಗ್ ವಿಚಾರವನ್ನ ಬಿಜೆಪಿ ಕಾರ್ಯಕರ್ತರು ಖಂಡಿಸಿದ್ದಾರೆ. ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ದು, ಕೂಡಲೇ ನಾರಾ ಭರತ್ ರೆಡ್ಡಿನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿದರು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಗಲಾಟೆ ಆಗಿದೆ, ಆದರೆ ಜನಾರ್ದನ್ ರೆಡ್ಡಿ ಅವರ ಮೇಲೆಯೇ FIR ದಾಖಲಾಗಿದೆ. ಶಾಸಕರಾಗಿ ಭರತ್ ರೆಡ್ಡಿ ಬಳಸಿರೋ ಭಾಷೆ ಸರಿಯಲ್ಲ, ಕೂಡಲೇ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮೇಲೆ, ಶ್ರೀರಾಮುಲು ಅವರ ಮೇಲೆ, ಜೊತೆಗೆ ಸೋಮಶೇಖರ ರೆಡ್ಡಿ ಅವರ ಮೇಲೆ ಅನ್ನುವಂಥದ್ದು ಬಹಳ ಖಂಡನೀಯ. ಅವ್ರ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಅವ್ರ ಮೇಲೆ FIR ಮಾಡೋದು ಇದೆಯಾ ಅಂತ ಇದನ್ನು ಸರ್ಕಾರ ತಿಳಿದುಕೊಳ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಮಾನ್ಯ ಗೃಹ ಸಚಿವರು ಕೂಡಲೇ ಮೊದಲು ಬಂಧಿಸಬೇಕಾಗಿದ್ದು ಬಳ್ಳಾರಿ ಶಾಸಕರ ಅಂತ ನಾರಾ ಭರತ್ ರೆಡ್ಡಿ ಅವರು ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿಕೆ ಬೇಕು. ರಾಜಶೇಖರ್ ದೇಹದೊಳಗೆ 12mm ಸಿಂಗಲ್ ಬೋರ್ ಗುಂಡು ಪತ್ತೆಯಾಗಿದೆ. 12mm ಸಿಂಗಲ್ ಬೋರ್ ಗುಂಡು ಯಾವ ಗನ್ನಿಂದ ಫೈರ್ ಆಗಿದೆ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಜನಾರ್ದನ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರ ಗನ್ಮ್ಯಾನ್ಗಳಿರುವಂತಹ ಗುಂಡುಗಳನ್ನು ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅಂದರು. ಬಳ್ಳಾರಿ ಗುಂಡಿನ ಕಾಳಗದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಒಟ್ಟು 23 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. 23 ಮಂದಿಯಲ್ಲಿ 13 ಮಂದಿ ವಿಡಿಯೋದಲ್ಲಿರುವಂತಹ ವ್ಯಕ್ತಿಗಳಾಗಿದ್ದು, 13 ಮಂದಿ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಅಲ್ಲದೆ ಉಳಿದವರ ಪತ್ತೆಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಗಲಭೆ ವಿಡಿಯೋಗಳ ಪರಿಶೀಲನೆಗೆ ವಿಶೇಷ ತಂಡ ರಚಿಸಿದ್ದು, ಪ್ರತಿಯೊಂದು ವಿಡಿಯೋಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ 23 ಮಂದಿ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ಮಾಡಲಾಗ್ತಾ ಇದೆ. ಬಳ್ಳಾರಿ ಫೈರಿಂಗ್ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಸಾವು ಹಿನ್ನೆಲೆಯಲ್ಲಿ ಸತೀಶ್ ರೆಡ್ಡಿ ಇಬ್ಬರು ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬ್ರಿಸ್ಪೇಟೆ ಠಾಣೆಯ ಪೊಲೀಸರು ಗನ್ಮ್ಯಾನ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನಿಬ್ಬರು ಗನ್ಮ್ಯಾನ್ಗಳು ಬೆಂಗಳೂರಲ್ಲಿರುವ ಮಾಹಿತಿ ಇದ್ದು ಸತೀಶ್ ರೆಡ್ಡಿ ಜೊತೆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು
ರಾಜಶೇಖರನ್ನ ನೆನೆದು ಅಕ್ಕ ಉಮಾ ಕಣ್ಣೀರಿಟ್ಟಿದ್ದಾರೆ. ನನ್ನ ತಮ್ಮ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇದ್ವಿ, ಈಗ ಅವನಿಲ್ಲ ಅಂತ ನಂಬೋಕೆ ಆಗ್ತಾ ಇಲ್ಲ. ಇಡೀ ಮನೆಗೆ ನನ್ನ ತಮ್ಮ ಆಸರಿಯಾಗಿದ್ದ, ಇದೀಗ ಆತನನ್ನ ಕಳೆದುಕೊಂಡು ನಾವು ಅನಾಥರಾಗಿದ್ದೇವೆ. ನನ್ನ ಗಂಡ ತೀರಿಕೊಂಡ ಮೇಲೆ ನನಗೆ ನನ್ನ ತಮ್ಮ ಆಸರಿಯಾಗಿದ್ದ, ನಿನ್ನ ಮಕ್ಕಳನ್ನ ನಾನು ನೋಡಿಕೊಳ್ತೇನೆ ಅಂತ ಹೇಳಿದ್ದ, ಆದ್ರೀಗ ಅವನೇ ಇಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ. ಇನ್ನು ಇದೇ ವೇಳೆ ಸಹೋದರ ಈಶ್ವರ ರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮ್ಗೆ ದೊಡ್ಡದಕ್ಕೆ ಇಲ್ಲ, ನಮಗೆ ಆಧಾರನೇ ಇಲ್ಲ ಸರ್. ನನಗಿಬ್ಬರು ಮಕ್ಕಳಿದಾರ, ನಮ್ಮ ತಮ್ಮನ್ನ ನೋಡ್ಕೊಂಡು ಬದುಕಂತಿದ್ದೆ ನಾನು. ನಾವು ಬಡ ಕುಟುಂಬ ಸರ್, ನಮಗೇನು ಆಸ್ತಿ ಪಾಸ್ತಿ ಏನಿಲ್ಲ ಸರ್. ಪ್ರಸಾದ ತಾಂಡೋಗಪ್ಪ ಅಕ್ಕ ಅಂತ ಬರೋಕ್ಕಾಗೋದಿಲ್ಲಪ್ಪ, ಮೊನ್ನೆ ಬಂದೋಗಿನಿ ಅಷ್ಟೇ ಸರ್. ಮಕ್ಕ ಕೂಡ ನೋಡಿಲ್ಲ ಸರ್. ನಾನದೀನಿ, ನಿನ್ನ ಮಕ್ಕಳು ನೋಡ್ಕೊಂತೀನಿ, ನಾನದೀನಕ್ಕ ಅಂತ ಒಂದು ಧೈರ್ಯ ಕೊಡ್ತಿದ್ದೆ ನನಗೆ ನಮ್ಮ ದೊಡ್ಡ ತಮ್ಮ. ಅವನೇ ಇಲ್ದಂಗೆ ಆಗ್ಬಿಟ್ಟ ಸರ್. ಇವಾಗ ನಮ್ಮ ಪರಿಸ್ಥಿತಿ ಏನು ಸರ್? ನಮ್ಮ ಮನೆಗೆ ದುಡಿಯೋನೇ ಹೋಗ್ಬಿಟ್ಟೆ ಸರ್. ನಮಗೊಂದು ಪರಿಹಾರ ಮಾಡಿಕೊಡ್ಬೇಕಂಬುದು ನಮಗೊಂದು ಇದು ಸರ್. ಏನು ಬೆಳಗ್ಗೆ ಸರ್ ನಮ್ಮ ಪ್ರಾಣ ಹೋಗ್ಮೇಲೆ ಏನಂತ ಹೇಳ್ಬೇಕು ಹೇಳ್ರಿ ಸರ್. ಊಟ ಮಾಡಿಲ್ಲ ಸರ್ ನಮ್ಮ ಮನೆಗೆ ಯಾರ್ಯಾರು, ಒಬ್ಬನೇ ಸರ್ ದುಡ್ಡೋನು, ಯಾರಿಲ್ಲ ಸರ್. ನಮಗೆ ಚಿನ್ನ ಒಂದು ಡಬ್ಬಂಗಡಿ ಇಟ್ಕೊಂಡು ಬದುಕಾಕತ್ತೀವಿ ಸರ್. ಹಿಂಗೆ ಆಗ್ಬೋಗ್ತಿತ್ತು ಸರ್. ನಮ್ಮ ಅಣ್ಣಗೆ ಕೆಲಸ ಮಾಡ್ತೀವಿ ಸರ್, ಜಿಂದಲ್ಲ ಕೆಲಸ ಹೋಗ್ತಿದ್ರು. ಅಂಗಡಿ ನಾವು ಅಮ್ಮ ಇಬ್ಬರು ನೋಡ್ಕೊಂತಿದ್ವಿ ಸರ್. 2.5-3 ವರ್ಷದಿಂದ ಸರ್ ಅಷ್ಟೇ. ಅವ್ರು ದುಡಿದಾಗೆ ನಾವು ಜೀವನ ಪರ್ಸೆಂಟಾಗಿ ಹೋಗಿದ್ದೀವಿ ಸರ್. ನಮ್ಮ ಮನೆಯೇ ಇಲ್ಲ ಸರ್, ದುಡಿಯೋರು ಯಾರಿಲ್ಲ ಸರ್ ಮನೆಗೆ. ನಮ್ಮ ಮನೆಗೆ ಅಂದ್ರೆ ನ್ಯಾಯ ಸಿಗಬೇಕು ಸರ್, ಪಕ್ಕ ಹಿಂಗಾಗಿದ್ದಲ್ಲ ಸರ್. ಇನ್ನು ಮೃತ ರಾಜಶೇಖರ್ ಮನೆಯವರಿಗೆ ಕಾರ್ಪೊರೇಟರ್ ಪೇರಂ ವಿವೇಕ್ ವಿಕ್ಕಿ ಧೈರ್ಯ ಹೇಳಿದ್ದಾರೆ. ರಾಜಶೇಖರ್ ಆತನ ಜೊತೆ ನನಗೆ ಕಳೆದ 5 ವರ್ಷಗಳಿಂದ ಒಡನಾಟವಿತ್ತು. ನನ್ನ ಚುನಾವಣೆಯಲ್ಲಿ ಎಲ್ಲ ಕೆಲಸ ಮಾಡಿದ, ನನಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿದ್ದ. ಅವರ ತಂದೆ ಸುರೇಂದ್ರ ಅವರು ಈ ಭಾಗದ ನಾಯಕರಾಗಿದ್ದರು. ಆದರೆ 3 ವರ್ಷಗಳ ಹಿಂದೆ ಅವರ ತಂದೆ ತೀರಿ ಹೋಗಿದ್ದಾರೆ. ಅವರ ಅಕ್ಕ ಮತ್ತು ಅವರ ಸಹೋದರನಿಗೆ ಕೆಲಸ ಕೊಡಿಸೋ ಕೆಲಸ ಮಾಡುತ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ದ ಸರ್ ಹುಡುಗ, ಆ್ಯಕ್ಟಿವ್ ಹುಡುಗ ಸರ್. ನಾವು ಇವ್ರ ಪರವಾಗಿ ನಿಂತು ನಮ್ಮ ತಮ್ಮ ಇದ್ದಂಗೆ ಸರ್ ಹುಡುಗ. ನಮಗೆಲ್ಲ ಎಲೆಕ್ಷನ್ ಮಾಡಿದ್ದಾನೆ. ಅವ್ರ ಪರವಾಗಿ ನಿಂತು ನಮ್ಮ ಹೈಕಮಾಂಡ್ ಕೂಡ ನಾವು ಕೇಳಿ ಇವ್ರಿಗೆ ನ್ಯಾಯ ಒದಗಿಸೋಂಥ ಕೆಲಸ ಮಾಡ್ತೀವಿ ಸರ್. ಇವನಿಗೆ ಒಂದು ಜಾಬ್ ಸಿಗಬೇಕು. ಇವ್ರ ಅಕ್ಕ ಕೂಡ ಗಂಡ ಕಳ್ಕೊಂಡಿದ್ದಾರೆ. ಇವರ ತಂದೆ ಕೂಡ ಎಕ್ಸ್ಪೈರ್ ಆಗಿದ್ದಾರೆ. ಇವರು ಮನೆಯಲ್ಲಿ 3 ಸಾವಾಗಿದೆ ಸರ್ ಸತತ ಒಂದು 3 ವರ್ಷದಿಂದ. ಅದಕ್ಕೆ ಇವ್ರ ತಮ್ಮನಿಗೆ ಇವ್ರ ಅಕ್ಕ ಅವ್ರಿಗೆ ಕೂಡ ಜಾಬ್ ಸಿಗಬೇಕಂತ ನಮ್ಮದು ಒತ್ತಾಯ ಇದೆ ಸರ್. ಅದೇ ರೀತಿ ಇವ್ರಿಗೆಲ್ಲ ಸ್ವಲ್ಪ ಫೈನಾನ್ಷಿಯಲ್ ಹೆಲ್ಪ್ ಕೊಡಬೇಕಂತ ನಾನು ನಮ್ಮವ್ರನ್ನ ಕೇಳ್ತೀನಿ. ಬಳ್ಳಾರಿ ಬಳಿಕ ಇದೀಗ ಪುತ್ತೂರು ಸರದಿ. ಪುತ್ತೂರಲ್ಲೂ ಕೂಡ ಬ್ಯಾನರ್ ಗಲಾಟೆ ಶುರುವಾಗಿದೆ. ಅಂಬೇಡ್ಕರ್ ಭಾವಚಿತ್ರವಿರುವಂತಹ ಬ್ಯಾನರ್ ಒಂದನ್ನ ಪುತ್ತೂರು ನಗರಸಭೆ ಕಿತ್ತೆಸೆದಿದೆ. ಗಾಂಧಿ ಕಟ್ಟೆ ಬಳಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಬ್ಯಾನರ್ ಹಾಕಲಾಗಿತ್ತು. ಅನುಮತಿ ಪಡೆದು ಹಾಕಿದಂತಹ ಬ್ಯಾನರ್ ಕಿತ್ತೆಸೆಯೋದಕ್ಕೆ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಮಿತಿ ಕಿಡಿಕಾರಿದೆ. ನಾಳೆ ಸುಳ್ಯದ ಕೆವಿಜೆ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಗರಸಭೆಯಿಂದ ಅನುಮತಿಯನ್ನ ಪಡೆದೇ ಬ್ಯಾನರ್ ಅನ್ನ ಹಾಕಲಾಗಿತ್ತು. ಆದರೆ ಒಂದು ದಿನ ಇರುವಾಗಲೇ ಬ್ಯಾನರ್ ಅನ್ನ ತೆಗೆದಿದ್ದಾರೆ. ಕೂಡಲೇ ಎಲ್ಲಿ ಬ್ಯಾನರ್ ಇತ್ತೋ ಅಲ್ಲೇ ಮತ್ತೆ ಬ್ಯಾನರ್ ಹಾಕಬೇಕು ಅಂತ ಆಗ್ರಹಿಸಿದ್ದಾರೆ. ಬ್ಯಾನರ್ ಹಾಕದಿದ್ದಲ್ಲಿ ಜಿಲ್ಲೆಯ ಎಲ್ಲಾ ದಲಿತ ಸಂಘಟನೆಗಳನ್ನ ಒಗ್ಗೂಡಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಮುಖಂಡರು ಹೇಳಿದ್ದಾರೆ. ಮನ್ರೇಗಾ ಹೆಸರು ಬದಲಾವಣೆ ಮಾಡಿ ಜಿ ಯೋಜನೆ ಅಂತ ಮರುನಾಮಕರಣ ಮಾಡಲಾಗಿದೆ. ಕೇಂದ್ರದ ನಿರ್ಧಾರದ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ ನಡೆಸೋಕೆ ಮುಂದಾಗಿದೆ. ಇನ್ನು ಈ ಕುರಿತಂಗೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಕೇಂದ್ರದ ವಿರುದ್ಧ ಕಿಡಿಕಾರಿದರು. 20 ವರ್ಷದ ಹಿಂದೆ ಮನಮೋಹನ್ ಸಿಂಗ್ ಜಾರಿಗೆ ತಂದ ಯೋಜನೆ ಜನರಿಗೆ ಸಹಕಾರ ಆಗಿತ್ತು. ಈ ಯೋಜನೆಯ ಮರುನಾಮಕರಣ ಮಾಡಲು ಕೇಂದ್ರ ಹೊರಟಿದೆ. ಜನಾಭಿಪ್ರಾಯ ಪಡೆಯದೆ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಮಾಡದೆ ಮರುನಾಮಕರಣ ಮಾಡಿದೆ. 11.5 ವರ್ಷದಲ್ಲಿ ಯೋಜನೆಗಳ ಹೆಸರು ಬದಲಾಯಿಸಿದೆ ಕೇಂದ್ರ ಸರ್ಕಾರದ ಸಾಧನೆ. ನೂತನ ಜಿ ಕಾಯ್ದೆ ಸಂವಿಧಾನ ವಿರೋಧಿ ಅಂತ ಹೇಳಿದ್ರು. ಇನ್ನು ಡಿಸಿಎಂ ಡಿಕೆಶಿ ಕೂಡ ಮಾತನಾಡಿದ್ದು, ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಸಂತೋಷ್ ಲಾಡ್ ಹಾಗೂ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ರವರ ಸರ್ಕಾರ ಮಾಡಿ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ರಿಪೀಲ್ ಮಾಡಿ ಕೇಂದ್ರ ಸರ್ಕಾರ ಹೊಸ ಕಾಯ್ದೆಯನ್ನ ಮಾಡಿದೆ. ಅದರ ಹೆಸರೇನಪ್ಪ ಅಂತಂದ್ರೆ ವಿಕಸಿತ್ ಭಾರತ್ ವಿಬಿ ರಾಮ್ಜಿ ಆಕ್ಟ್ ಅಂತ ಮಾಡಿದ್ದಾರೆ. ಇದನ್ನ ಮೋದಿ ಸರ್ಕಾರ ಯಾರ ಜೊತೆಲೂ ಕೂಡ ಚರ್ಚೆ ಮಾಡಿಲ್ಲ. ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಅಂತ ಕಾನೂನು ಮಾಡಿರ್ತಕ್ಕಂಥದನ್ನ
ನಾಶ ಮಾಡ್ತಕ್ಕಂಥದ್ದೇ ಬಿಜೆಪಿಯವ್ರ ಕೆಲಸ. ಇವತ್ತು ಎಲ್ಲ ಪಂಚಾಯಿತಿಗಳಿಗೆ, ಪಂಚಾಯಿತಿ ಮೆಂಬರ್ಗಳಿಗೆ ಕೊಟ್ಟಂತ ಅಧಿಕಾರ ಏನಿತ್ತು ಅದನ್ನ ಇವತ್ತು ತಪ್ಪಿಸಿ ಇದನ್ನ ಕಾಂಟ್ರಾಕ್ಟರ್ಗಳ ಕೈ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಎನಿ ಸೆಂಟ್ರಲ್ ಮಿನಿಸ್ಟರ್ ವೈ ಹ್ಯಾಸ್ ನಾಟ್ ವೆಲ್ಕಮ್ಡ್ ಇಟ್? ಇಲ್ಲ ನಾವು ನರೇಗಾ ತೆಗೆದಿದ್ದು, ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ, ನರೇಗಾ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ? ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕೆ ಇದನ್ನು ವಾದ ಮಾಡ್ತಾ ಇಲ್ಲ? ಇಷ್ಟೇ ಚರ್ಚೆ ಇದು. ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲರಿಗೂ ನಾವು ಆಹ್ವಾನ ಕೊಡ್ತೇವೆ. ಇದಕ್ಕೆ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ. ಇದು ಆಂದೋಲನ ರೀತಿಯಲ್ಲಿ ವಾಪಸ್ ಅವರು ತೆಗೆದುಕೊಳ್ಳಲೇಬೇಕು. ಇದನ್ನು ಯಾವ ರೀತಿ ಉಳಿಸ್ಕೋಬೇಕು ಅಂತ ಹೇಳಿ ಆಲ್ರೆಡಿ ಸರ್ಕಾರ ಚಿಂತನೆಯಲ್ಲಿದೆ. ಇದು ಇಮಿಡಿಯೇಟ್ ಆಗಿ ಇವತ್ತೇ ಒಂದಿನದಲ್ಲಿ ಇದು ಸಂಪೂರ್ಣವಾಗಿ ರಿಸಲ್ಟ್ ಕೊಡ್ತಕ್ಕಂಥದ್ದು ನಿರ್ಣಯ ಇವತ್ತೇ ಆಗಲಿಕ್ಕಿಲ್ಲ. ಹಂತವಾಗಿ, ಯಾಕಂದರೆ ಯಾವ್ಯಾವ ಈವನ್ ಬಿಜೆಪಿ ನಡೆರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಆಳ್ತಿರ್ತಕ್ಕಂಥ ರಾಜ್ಯಗಳು ಅದಕ್ಕೇನು ಯಾವ ರೀತಿ ಮಾಡಬೇಕಂತ ಮಾರ್ಗಸೂಚನೆ ಇಲ್ಲ. ಕಳೆದ 10 ವರ್ಷದಿಂದ ಈ ಸರ್ಕಾರ ಬಂದ ನಂತರ 100 ದಿನದಷ್ಟು ಕೆಲಸನೇ ಕೊಟ್ಟಿಲ್ಲ, 125 ದಿನವರೆಗೆ ಮಾಡ್ತಾ ಇದ್ದಾರೆ. ಇದು ಮಾಡ್ತಕ್ಕಂಥದ್ದು ಏನಂತಂದರೆ ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ, ಕಾಂಟ್ರಾಕ್ಟ್ಗಳಿಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಆಗ್ಬೋದು ಅಂತ ನನ್ನ ಒಂದು ಆ ಥರದ್ದು ನನಗೆ ಮಾಡಿರ್ತಕ್ಕಂಥ ಪ್ಲಾನ್ ನೋಡ್ತಾರೆ, ಆ ಥರ ಅನಿಸ್ತಾ ಇದೆ ನನಗೆ. ಈಗ ಅವ್ರ ಹೆಸರು ಚೇಂಜ್ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ವಿರೋಧ ಮಾತಾಡ್ತಾ ಇದ್ದಾರೆ. ಈಗ ಗಾಂಧಿಯಿಂದ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಕೇಳಿದ್ರೆ ಗಾಂಧಿ ಅವ್ರ ಸ್ವತಂತ್ರ ಕೊಡಿಸಿಲ್ಲ ಅಂತ ಹೇಳ್ತಾರೆ, ಅವ್ರ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. ಸಂವಿಧಾನ ಅಂಬೇಡ್ಕರ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ಹೇಳಿದ್ರು. ಅದಕ್ಕೆ ಮನ್ರೇಗಾದಿಂದ ಮೊನ್ನೆ ಅವ್ರ ಹೆಸರು ತೆಗೆದ್ರು. ಅಂದರೆ ಮುಂದೆ ನಾವು ಹೀಗೆ ಗಟ್ಟಿಯಾಗಿ ಉಳಿದೇ ಹೋದರೆ ಅವ್ರ ಹೆಸರನ್ನು ಇತಿಹಾಸದಿಂದ ಅಳಗಿಸುವಂಥ ಪ್ರಯತ್ನ ಆಗ್ತದೆ. ನಮ್ಮವರು ಅವ್ರ ಬಗ್ಗೆ ಅವರ ಹೋರಾಟಗಳನ್ನು ತಿಳ್ಕೋಬೇಕು. ಅವರೆಷ್ಟು ನಮಗೆ ಇವತ್ತು ಅವಶ್ಯಕತೆ ಇದ್ದಾರೆ. ಗಾಂಧೀಜಿ ಅವರು ಮತ್ತು ಅಂಬೇಡ್ಕರು, ಇನ್ನೂ ಅನೇಕ ನಾಯಕರು, ಬಸವಣ್ಣವ್ರು ಹಿಡ್ಕೊಂಡು ಇವರೆಲ್ಲ ನಾವು ಇತಿಹಾಸದಿಂದ ಅಳಿಕೆ ಹೋಗದಂತೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮ. ಮಹಾತ್ಮ ಗಾಂಧಿ ನರೇಗಾ ಹೆಸರು ಬದಲಾವಣೆಯನ್ನು ವಿರೋಧಿಸಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಕಾಂಗ್ರೆಸ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಫ್ಲಾಟ್ ಹಂಚಿಕೆ ಇನ್ನಷ್ಟು ದಿನ ತಡವಾಗಲಿದೆ. ಕಾರಣ ಎಲ್ಲರ ಬಳಿಕ ಅಲ್ಲೇ ವಾಸವಿದ್ದ ಬಗ್ಗೆ ಸರಿಯಾದ ದಾಖಲೆಗಳು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲರ ದಾಖಲೆ ಪರಿಶೀಲನೆ ಮಾಡಿ ಅಲ್ಲಿ ಶಾಸಕರ ಅಭಿಪ್ರಾಯ ಪಡೆದು ಆಮೇಲೆ ಫ್ಲಾಟ್ ಹಂಚಿಕೆ ಮಾಡಲಾಗುತ್ತೆ. ಈ ನಡುವೆ ಬೆಂಗಳೂರಿನ ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ವಸತಿಗಾಗಿ ಅರ್ಜಿ ಸಲ್ಲಿಸಿ ಕಚೇರಿಗಾಗಿ ಅಲೆದಾಡ್ತಾ ಇರುವವರ ಅಹವಾಲುಗಳನ್ನು ಆ ನಿಯೋಗ ಆಲಿಸಿದೆ. ನಾವು ಮನೆಗಾಗಿ ಅರ್ಜಿ ಸಲ್ಲಿಸಿ 5-6 ವರ್ಷಗಳಿಂದ ಕಾಯ್ತಾ ಇದ್ದೀವಿ, ನಮಗೆ ಈವರೆಗೂ ಮನೆ ಕೊಟ್ಟಿಲ್ಲ. ಅರ್ಜಿ ಸಲ್ಲಿಸಿದ ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ದೇವೆ, ನಮಗೆ ಈವರೆಗೂ ಮನೆ ಕೊಟ್ಟಿಲ್ಲ ಅಂತ ಅರ್ಜಿದಾರರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಈ ವೇಳೆ ಕರ್ನಾಟಕದವರಿಗೆ ಮನೆ ಕೊಡಿ ಅಂತ ಅಶ್ವತ್ಥ ನಾರಾಯಣ್ ಘೋಷಣೆ ಕೂಗಿದ್ದಾರೆ. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ವಿರುದ್ಧ ಹಲ್ಲೆಯ ಆರೋಪ ಕೇಳಿಬಂದಿದೆ. ಡಿಸಿಸಿ ಬ್ಯಾಂಕ್ ವರ್ಕರ್ ಮತ್ತು ಯೂನಿಯನ್ ಅಧ್ಯಕ್ಷ ನಿಂಗರಾಜ ಕರೆಣ್ಣನವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ತಲೆಗೆ ಪೆಟ್ಟು ಬಿದ್ದು ಅಧ್ಯಕ್ಷ ನಿಂಗರಾಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬ್ಯಾಂಕಿನ ಕೆಲಸದ ವಿಚಾರವಾಗಿ ಸವದಿ ಮನೆಗೆ ನಿಂಗರಾಜ್ ತೆರಳಿದ್ರು. ಈ ವೇಳೆ ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತ ಅವಾಚ್ಯ ಪದವನ್ನು ಬಳಸಿ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ಆರೋಪದ ವಿಚಾರವಾಗಿ ಶಾಸಕ ಲಕ್ಷ್ಮಣ್ ಸವದಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಯೂನಿಯನ್ ವಿಚಾರದಲ್ಲಿ ಅವರಲ್ಲೇ ಸಮಸ್ಯೆಗಳಿವೆ, ಬ್ಯಾಂಕ್ ಅಧ್ಯಕ್ಷರು ಹಣ ನೀಡಬೇಕು ಎನ್ನುತ್ತಿದ್ದಾರೆ ಅಂತ ಚರ್ಚೆ ಮಾಡಲು ಬಂದಿದ್ರು. ಅದನ್ನ ನಮ್ಮ ಮುಂದೆ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ದೆ. ಈ ವೇಳೆ ಹೊರಗಿದ್ದಂತಹ ನಮ್ಮ ಕಾರ್ಯಕರ್ತ ಪ್ರಶ್ನೆ ಮಾಡಿದ್ದಾನೆ. ಆಗ ಇಬ್ಬರ ಮಧ್ಯೆ ತಳ್ಳಾಟ ನೂಕಾಟ ನಡೆದಿದೆ. ಈ ಗಲಾಟೆಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಡಿಸಿಸಿ ಬ್ಯಾಂಕ್ ನೌಕರ ಸಂಘದ ಅಧ್ಯಕ್ಷ ನಿಂಗರಾಜ್ ಕರೆಣ್ಣವರ ಮೇಲೆ ಹಲ್ಲೆ ಆರೋಪ ಪ್ರಕರಣ ಸಂಬಂಧಪಟ್ಟಂಗೆ ಗಾಯಾಳು ನಿಂಗರಾಜ್ ಕರೆಣ್ಣವರ ಆರೋಗ್ಯವನ್ನ ಅಥಣಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ವಿಚಾರಿಸಿದರು. ಅಥಣಿ ಸಮುದಾಯದ ಆಸ್ಪತ್ರೆಗೆ ತೆರಳಿ ಆರೋಗ್ಯ ವಿಚಾರಿಸಿದ್ದಾರೆ. ಇದೇ ವೇಳೆ ಆಸ್ಪತ್ರೆ ಮುಂದೆ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ಜಮಾವಣೆಗೊಂಡಿದ್ದು, ತಪ್ಪಿತಸ್ಥರ ವಿರುದ್ಧ ದೂರು ದಾಖಲಿಸಿ ಕ್ರಮ ಕೈಗೊಳ್ಳುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಹಾಗೂ ಬ್ಯಾಂಕ್ ಸಿಬ್ಬಂದಿ ನಡುವೆ ವಾಗ್ವಾದವಾಯಿತು. ಕಲಬುರಗಿ ಸೆಂಟ್ರಲ್ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿದ್ದಾರೆ. 4-5 ದಿನದ ಹಿಂದೆ ಜೈಲಿನ ವಿಡಿಯೋ ಒಂದು ವೈರಲ್ ಆಗಿತ್ತು. ಹೀಗಾಗಿ ಇವತ್ತು ಅಲೋಕ್ ಕುಮಾರ್ ಭೇಟಿ ನೀಡಿ ಜೈಲಿನಲ್ಲಿ ಪರಿಶೀಲನೆ ನಡೆಸಿದ್ದಾರೆ.
ಫ್ರೀಯಾಗಿ ಮದ್ಯ ಕೊಡಲಿಲ್ಲ ಅಂತ ಬಾರ್ಗೆ ಪುಂಡರು ಬೆಂಕಿ ಇಟ್ಟಿರುವ ಘಟನೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಅಗಸರಹಳ್ಳಿ ಗೇಟ್ ಬಳಿ ನಡೆದಿದೆ. ಈಗಲ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಪುಂಡರು ಪುಂಡಾಟ ಮೆರೆದಿದ್ದಾರೆ. ಭಾರಿ ಅನಾಹುತದಿಂದ ಸಚಿವ ಸತೀಶ್ ಜಾರಕಿಹೊಳಿ ಪಾರಾಗಿದ್ದಾರೆ. ಸುಂಟರಗಾಳಿಗೆ ಸತೀಶ್ ಜಾರಕಿಹೊಳಿದಂತಹ ಶಾಮಿಯಾನ ನೆಲಕ್ಕೆ ಉರುಳಿದೆ. ಸತೀಶ್ ಜಾರಕಿಹೊಳಿ ವೇದಿಕೆಯಿಂದ ಕೆಳಗೆ ಇಳಿದು ಬಂದ ಕೆಲವೇ ಕ್ಷಣಗಳಲ್ಲಿ ಶಾಮಿಯಾನ ಕೆಳಗೆ ಬಿದ್ದಿದೆ. ಹಾವೇರಿಯ ರಾಣೆಬೆನ್ನೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಅಪ್ರಾಪ್ತರಿಂದ ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಘಟನೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮೂವರು ಅಪ್ರಾಪ್ತರಿಂದ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಬಾಲಕಿ ಪೋಷಕರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಮೂವರು ಅಪ್ರಾಪ್ತರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡುತ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತರ ಮನೆಗೆ ಡಿಜಿಪಿ ರಾಮಚಂದ್ರ ರಾವ್ ಭೇಟಿ ನೀಡಿದ್ದಾರೆ. ಸಂತ್ರಸ್ತರ ಕುಟುಂಬದ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಬಳಿಕ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಟೈರ್ ಸ್ಫೋಟಗೊಂಡು ಮನೆಯ ಆವರಣ ಗೋಡೆಗೆ ಡಿಕ್ಕಿಯಾಗಿರುವ ಘಟನೆ ಮಂಗಳೂರು ನಗರದ ಹೊರವಲಯದ ಮರಕಡ ಎಂಬಲ್ಲಿ ನಡೆದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪೂಜೆ ವೇಳೆ ಕುಸಿದು ಬಿದ್ದು ಅರ್ಚಕ ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನ ನಂಜನಗೂಡಿನಲ್ಲಿ ನಡೆದಿದೆ. ಅರ್ಚಕ ಉಪಾಧ್ಯಾಯ ಮೃತ ದುರ್ದೈವಿಯಾಗಿದ್ದಾರೆ. ಅಂಧಕಾಸುರ ವಧೆ ಪೂಜೆ ಸಮಯದಲ್ಲಿ ಈ ಘಟನೆ ನಡೆದಿದ್ದು ಕುಸಿದು ಬೀಳುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ವೆನೆಜುವೆಲಾದ ರಾಜಧಾನಿ ಕಾರಕಸ್ ಮೇಲೆ ಅಮೆರಿಕ ದಾಳಿ ನಡೆಸಿದ. ಬೆಳಗಿನ ಜಾವ 2 ಗಂಟೆಯ ಸುಮಾರಿಗೆ ವಿಮಾನಗಳ ಮೂಲಕ ದಾಳಿ ಮಾಡಿದ್ದಾರೆ. ಸೆಪ್ಟೆಂಬರ್ನಿಂದ ಕೆರೆಬಿಯನ್ ಸಮುದ್ರ ಮತ್ತು ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ದೋಣಿಗಳ ಮೇಲೆ ಅಮೆರಿಕದ ಪಡೆಗಳು ಹಲವಾರು ದಾಳಿ ನಡೆಸಿದ್ದಾರೆ. ಇನ್ನು ದಾಳಿ ಬಳಿಕ ವೆನೆಜುವೆಲಾ ಅಧ್ಯಕ್ಷರನ್ನೇ ಅಮೆರಿಕ ಬಂಧನ ಮಾಡಿದೆ. ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡ್ಯುರೋ ಹಾಗೂ ಅವರ ಪತ್ನಿಯನ್ನ ಬಂಧಿಸಲಾಗಿದೆ. ಬೆಳಗಾವಿಯ ಸವದತ್ತಿಯಲ್ಲಿರುವಂತಹ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿದೆ. ಬಣದ ಹುಣ್ಣಿಮೆ ನಿಮಿತ್ತ ಜಾತ್ರೆ ನಡೆದಿದ್ದು ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದಿದ್ದಾರೆ.